ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎದ್ದೇಳು ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಲಿದೆ ಎಂದು ಎದ್ದೇಳು ಕರ್ನಾಟಕ ಸಂಘದ ಮುಖಂಡರಾದ ಗೌಸ್ ಮೊಹಿದ್ದೀನ್ ಅವರು ತಿಳಿಸಿದರು. ನಾವೆಲ್ಲರೂ ಸೇರಿ ಇವತ್ತು ಈ ಕೋಮುವಾದಿ ಮತ್ತು ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಸರ್ಕಾರವನ್ನು ಸೋಲಿಸಬೇಕು. ಮತ್ತೆ ಬೇರೆಯವರು ಗೆದ್ರು ಬಂದರೂ ಕೂಡ ಅವರೊಟ್ಟಿಗೆ ಜಗಳ ಮಾಡುವಂಥ ಒಂದು ದನಿಯನ್ನು ನಾವು ಇಟ್ಕೊಳ್ಬೇಕು. ಯಾರೊಟ್ಟಿಗೆ ಹೋಗಿ ನಾವು ಕಮಿಟ್ ಆಗದಲ್ಲೇ ಯಾರೇ ಗೆದ್ದು ಬರಲಿ, ಯಾವುದೇ ಪಕ್ಷದವ್ರು ಗೆದ್ದು ಬಂದರೂ ಕೂಡ ಅವರೊಟ್ಟಿಗೆ ಹೋಗಿ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಮಾತನಾಡುವ ಮತ್ತು ಅವರೊಟ್ಟಿಗೆ ಜಗಳ ಆಡುವ ಒಂದು ಸಾಮರ್ಥ್ಯವನ್ನು ನಾವು ಹುಡುಕೊಂಡು ಈ ಒಂದು ಸಂದರ್ಭದಲ್ಲಿ ಈ ಕೋಮುವಾದಿ ಪಕ್ಷವನ್ನು ಸೋಲಿಸಬೇಕು ಅಂತ ಇಡೀ ರಾಜ್ಯದ ದೇಶದ ಜನತೆಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎದ್ದೇಳು ಕರ್ನಾಟಕ ಸಂಘದ ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದು ಹೇಳಿದರು. ಸಂವಿಧಾನವನ್ನು ತಿದ್ದುಪಡಿ ಮಾಡಿದರೆ ಅವರು ಸರ್ವಾಧಿಕಾರಿಯಾಗಿ ಯಾವ ಬೇಕಾದ್ರೂ ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸುಮಾರು 118 ಸಂಘಟನೆಗಳು, ಬರೀ ರಾಜ್ಯದ್ದು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಸಂಘಟನೆಗಳು ಕೂಡ ಸೇರಿಕೊಂಡು ಎದ್ದೇಳು ಕರ್ನಾಟಕ ಇಡೀ ದೇಶದಲ್ಲಿ ಈಗ ಸಂಚಲನವನ್ನು ಮೂಡಿಸಿದೆ. ಎಲ್ಲ ಕಡೆ ಕೂಡ ಎದ್ದೇಳು ಕರ್ನಾಟಕ ಏನೋ ಒಂದು ಮಾಡ್ತಾ ಇದೆ ಅನ್ನೋ ಒಂದು ಊಹೆ ಮತ್ತು ಅವರಿಗೆ ಎದ್ದೇಳು ಕರ್ನಾಟಕದ ಮೇಲೆ ಕೆಲವರಿಗೆ ಭರವಸೆ ಕೂಡ ಇದೆ. ಅದರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ನಾಗರಿಕ ಬಂಧುಗಳಿಗೆ ಎಲ್ಲರಿಗೆ ಹೇಳೋದಿಷ್ಟೇ, ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಈ ದೇಶವನ್ನು ಕಟ್ಟುವುದಕ್ಕೆ, ಈ ದೇಶವನ್ನು ಉಳಿಸೋದಕ್ಕೆ. ನಾವು ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಉತ್ತಮವಾದ ಸಿಮೆಂಟ್ ಬೇಕು, ಕಬ್ಬಿಣ ಬೇಕು, ಇಟ್ಟಿಗೆ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಇವತ್ತು ಈ ದೇಶವನ್ನು ಕಟ್ಟಿ ಉಳಿಸ್ಬೇಕಾದ್ರೆ ನಾವು ಯಾರಿಗೆ ಓಟ್ ಹಾಕಬೇಕು, ಯಾರ ಪರ ನಾವು ಇರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಂತಹ ಒಂದು ಪಕ್ಷನೇ ನಮ್ಮ ಕಣ್ಣು ಮುಂದೆ ಇಲ್ಲ. ಆದರೂ ಕೂಡ ಇವತ್ತು ಈ ಕೋಮುವಾದಿಗಳನ್ನು ಸೋಲಿಸಿ ಬೇರೆ ಯಾವುದೇ ಪಕ್ಷ ಬಂದರೂ ಕೂಡ ಅವರೊಟ್ಟಿಗೆ ಗುದ್ದಾಡ್ಬೋದು, ಅವರೊಟ್ಟಿಗೆ ಈ ಪುಸ್ತಕದಲ್ಲೇ ಇದೆ, ಅವರೊಟ್ಟಿಗೆ ಚರ್ಚೆ ಮಾಡ್ಬೋದು, ಅವರೊಟ್ಟಿಗೆ ಗುದ್ದಾಡ್ಬೋದು, ಅವರೊಟ್ಟಿಗೆ ಜಗಳ ಆಡ್ಬೋದು. ಆದರೆ ಈ ಕೋಮುವಾದಿ ಪಕ್ಷ ಏನಾದರೂ ಮತ್ತೊಮ್ಮೆ ಗೆದ್ದು ಬಂದರೆ ಖಂಡಿತವಾಗಿಯೂ ಕೂಡ ಯಾರೂ ಕೂಡ ಮುಂದೆ ಮಾತನಾಡದೇ ಇರುವಂಥ ಪರಿಸ್ಥಿತಿ ಬರ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಯಾದ ಕೇಜ್ರಿವಾಲ್ ಅವರನ್ನು ಇವತ್ತು ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಈ ಹಿಂದೆನೂ ಕೂಡ ಆನಂದ್ ತೇಲ್ತುಂಬೆ ಅಂತವ್ರನ್ನು ಕೂಡ ಅಲ್ಲಿ ಏನು ವಿಜಯೋತ್ಸವದಲ್ಲಿ ಭಾಗಿಯಾದರು ಅನ್ನೋ ಕಾರಣಕ್ಕೆ ಅವ್ರನ್ನೂ ಕೂಡ ತಗೊಂಡೋಗಿ ಜೈಲಲ್ಲಿ ಹಾಕಿದರು. ಆದ್ದರಿಂದ ಮುಂದೆ ನಮಗೆ ಮಾತನಾಡುವ ಅವಕಾಶವೂ ಇಲ್ಲದಂತೆ ಆಗ್ಬೋದು. ಅದಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ಯೋಚನೆ ಮಾಡಿ ತಮ್ಮ ಮತವನ್ನು ಚಲಾಯಿಸಬೇಕು. ಯಾರೂ ಚಲಾಯಿಸದೆ ಇರಬಾರ್ದು. ಯಾಕಂದರೆ ಚಲಾಯಿಸದೇ ಇದ್ದರೆ ಅದು ನಮಗೆ ಲಾಸೆ, ಅದು ನಮಗೆ. ಯಾಕಂದರೆ ಕೆಲವರು ಹೇಳ್ತಾರೆ, ಯಾರೇ ಬಂದರೂ ನಾವು ರಾಗಿ ಬೀಸೋದು ತಪ್ಪೋದಿಲ್ಲ ಅಂದರೆ ರಾಗಿ ಬೀಸಕ್ಕೂ ಅವಕಾಶ ಇಲ್ಲದಂತೆ ಆಗ್ಬೋದು. ಸುದ್ದಿಗೋಷ್ಠಿಯಲ್ಲಿ ಹಸನಬ್ಬ, ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು.